ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಪ್ರಾದೇಶಿಕ ಕಚೇರಿಯಲ್ಲಿ ಕಲಬುರಗಿಯಲ್ಲಿ ದಿನಾಂಕ 27 ಮತ್ತು 28 ಮಾರ್ಚ್ 2026ರಂದು ಬಹಳ ಅದ್ಧೂರಿಯಾಗಿ ಯುಕ್ತಿ 2026 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ 27ನೇ ತಾರೀಕು ಮುಂಜಾನೆ 9:30 ಗಂಟೆಗೆ ಉದ್ಘಾಟನೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಏನು ಗುರುನಾನಕ್ ಜರ್ನಾದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾನಕ್ ದ್ವಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಲಬೀರ್ ಸಿಂಗ್ ರವರು ಮತ್ತು KKRC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನಿಸಿ ಅರುಣಕುಮಾರ್ ಎಂ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವರು ವಹಿಸಿಕೊಳ್ಳಿದ್ದಾರೆ. ಹಾಗೆಯೇ ಹಲವಾರು ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತು ದಿನಾಂಕ 28/3/2026ರಂದು ಅವತ್ತಿನ ದಿವಸ ಏನು 27ನೇ ತಾರೀಕಂದು ಕಾರ್ಯಕ್ರಮ ಚಾಲೂ ಆಗ್ತವೆ. ಇಲ್ಲಿ ಇವತ್ತು ದಿವಸ ಏನು ಸ್ಪೋರ್ಟ್ಸ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವೆಲ್ಲ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಆ ಎಲ್ಲ ಸ್ಪರ್ಧಾರ್ಥಿಗಳು 27ನೇ ತಾರೀಕಿನಿಂದ ಹಿಡಿದು 28 3 ಗಂಟೆವರೆಗೆ ಅಲ್ಲಿ ಇವೆಂಟ್ಸ್ ಎಲ್ಲ ನಡೀತಾವೆ. ಆ ಇವೆಂಟ್ಸ್ ಆದಮೇಲೆ 28ನೇ ತಾರೀಕು 3 ಗಂಟೆಗೆ ಸಮಾರೋಪ ಸಮಾರಂಭವನ್ನು ಮಾಡಲಾಗ್ತಾ ಇದೆ. ಈ ಸಮಾರೋಪ ಸಮಾರಂಭದಲ್ಲೂ ಸಹಿತ ಕಲಬುರಗಿ ವಿಭಾಗದ ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು 2 ದಿವಸ ನಡೀತಾ ಇವೆ. ಮತ್ತು ಅಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನವನ್ನು ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನು ಕೊಡಲಾಗ್ತಾ ಇದೆ. ಹಾಗಾಗಿ ಮತ್ತು ಅವತ್ತಿನ ದಿವಸ 27 ಮತ್ತು 28ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಅಲ್ಲಿ ರಾಷ್ಟ್ರಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟದ ಕಲಾವಿದರನ್ನು, ಸಂಗೀತಗಾರರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸುಮಾರು 40ಕ್ಕಿಂತ ಹೆಚ್ಚು ಸಂಸ್ಥೆಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸಂಸ್ಥೆ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಸಹಿತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಅಂದರೆ ಆದಷ್ಟು ತಾವು ಈಗಾಗಲೇ ರಿಜಿಸ್ಟ್ರೇಷನ್ ಆರಂಭವಾಗಿದೆ ಸ್ಪರ್ಧೆಗೆ. ತಾವು ಸಹಿತ ಬೇಗನೆ ನೋಂದಣಿ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ. To let you know that Vishweshwaraya Technical University Regional Center Kalburgi is organizing Yukti for the 3rd year, Yukti 2026. I should thank the Honorable Vice Chancellor Dr. Vidyashankar ji, Registrar Rampure sir, and as well as our Regional Director of our center Dr. Shubhangi for making this program come out very beautifully. So this program is being hosted on 27th and 28th of this month, and we are expecting more than 40 colleges, which include affiliated colleges, universities of Kalburgi region and degree colleges, students to participate in different events. We are having altogether 24 to 25 events categorized in different categories like management category, like technical category, like game, visual arts and other categories. So this program is being inaugurated on 27th morning at 9:30 and the function will be presided by our Honorable Vice Chancellor Professor Vidyashankar, and the chief guests are going to be Sri Balbir Singh ji, Nanak Jara Sahib Foundation Chairman, as well as Kalyana Karnataka KKSRTC Chairman Arunakumar Patil, M.Y. Patil ji, followed by our Executive Council member Sri Mantesh Kaudigi ji, as well as Pavit, and 2 more Executive Council members are coming from Bangalore, that is Sangappa sir and Karunakar Ray. So this inauguration will kickstart all the programs for the students who have registered under different categories. On 27th 3 p.m. we are going to have a valedictory function. 28th evening 3 p.m. we are having valedictory function, wherein we will be distributing the prizes, cash prize as well as trophies to all the winners of all the events. And on both the days, 28th and 27th and 28th evening, we are having a cultural event being hosted from evening 6 o'clock to night 10 o'clock. And I request
you people to give a wide publicity of this program so that unreachable students can reach for registration, as well as all the Kalyana Karnataka region people can enjoy the evening events which are being performed by the great national, international and state artists. The brochures have been given to all of you. I welcome each